ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಸೀಗಡಿ ಚಟ್ನಿ ಪುಡಿ. ನಾನಿಲ್ಲಿ 1 ಬೌಲಷ್ಟು ಸೀಗಡಿನ ತಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ದು ಸೀಗಡಿ. 2-3 ಥರ ಸೀಗಡಿ ಬರುತ್ತೆ. ಇದು ಮೀಡಿಯಮ್ ಸೈಜು. ಇದು ನೋಡಿ ದೊಡ್ಡ ಸೈಜ್ ಇರುತ್ತೆ. ಇದು ಅಷ್ಟು ಟೇಸ್ಟ್ ಇರಲ್ಲ, ಸಿಪ್ಪೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಅಷ್ಟು ಚೆನ್ನಾಗಾಗಲ್ಲ ಚಟ್ನಿ ಪುಡಿಗೆ. ಇದರಲ್ಲೇ ತುಂಬ ಚಿಕ್ಕ ಸೀಗಡಿ ಬರುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗದು ಸಿಗಲಿಲ್ಲ, ಹಾಗಾಗಿ ನಾನು ಈ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ. ಅನ್ನದ ಜೊತೆಗೆ, ಬಿಸಿ ಬಿಸಿ ಅನ್ನದ ಜೊತೆಗೆ, ಗಂಜಿ ಊಟದ ಜೊತೆಗೆ ಮಾಡಿಸಿರೋ ರೆಸಿಪಿ. ಏನಾದರೂ ಜ್ವರ ಬಂದಿತ್ತು, ಶೀತ ಕೆಮ್ಮು ಆಗಿತ್ತು, ಊಟ ಸೇರ್ತಾ ಇರಲ್ಲ, ಟ್ಯಾಬ್ಲೆಟ್ ತಿಂದು ಬಾಯಿ ಸತ್ತೋಗಿರುತ್ತೆ ಅನ್ನೋ ಟೈಮಲ್ಲಿ ಈ ರೀತಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ಅಂತೂ ಅಯ್ಯೋ ಇದ್ರ ಮುಂದೆ ಏನು ಊಟನೂ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಲ್ನಾಡು ರೆಸಿಪಿಯಿಂದ ತಕ್ಷಣ ಶಿಫ್ಟ್ ಆಗಿದ್ದು ಮಂಗಳೂರು ರೆಸಿಪಿಗೆ. ಎಂತ ಮಾಡಲಿಕ್ಕಾಗ್ತದೆ, ಎಲ್ಲ ನಮ್ಮವರೆಲ್ಲ, ಹಾಗಾಗಿ ಎಲ್ಲ ರೆಸಿಪಿನೂ ಮಾಡಬೇಕು. ಇದು ನನ್ನ ಫ್ರೆಂಡ್ ರೆಸಿಪಿ. ಅವರು ಸೀಗಡಿ ಚಟ್ನಿ ಮಾಡೋದ್ರಲ್ಲಿ ಸೂಪರ್ ಫೇಮಸ್ ಆಯಿತಾ. ಹಾಗಾಗಿ ಅವ್ರನ್ನ ಯಾವತ್ತೋ ಕೇಳಿದ್ದೊಂದು ನೆನಪಿತ್ತು, ಹಾಗಾಗಿ ಮತ್ತೆ ಫೋನ್ ಮಾಡಿ ಕೇಳಲಿಲ್ಲ. ಇವಾಗ ಹಾಗೆ ಟ್ರೈ ಮಾಡುವ ಅಂತ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿಗೆ ಸೀಗಡಿನ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಉರಿ ಜಾಸ್ತಿ ಇಡಬೇಡಿ ಆಯಿತಾ, ಇದು ತಳ ಹೊತ್ತಿದ್ರೆ ಮತ್ತೆ ಕಹಿ ಆಗ್ತದೆ. ಹಾಗಾಗಿ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಎಲ್ಲಿ ಮಟ್ಟ ಫ್ರೈ ಮಾಡಬೇಕಂದ್ರೆ ಇದನ್ನು ನೀವು ಕೈಯಲ್ಲೇ ಪುಡಿ ಮಾಡ್ಬೋದು. ಅಷ್ಟು ಗರಿ ಆದರೆ ಸಾಕಾಗ್ತದೆ. 1-2 ನಿಮಿಷ ಆದರೆ ಸಾಕು ಫ್ರೆಂಡ್, ಜಾಸ್ತಿ ಎಲ್ಲ ಉರಿಲಿಕ್ಕೆ ಹೋಗಬೇಡಿ ಆಯಿತಾ. ನೋಡಿ, ಇವಾಗ ಇದಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡುವ. ಟೇಸ್ಟ್ ಅಂತೂ ತುಂಬ ಒಳ್ಳೆ ಆಗ್ತದೆ. ನೀವೊಂದು ಸಲ ಟ್ರೈ ಮಾಡಿ. ಹೀಗೆ ನೋಡಿ, ಕೈಯಲ್ಲಿ ಮಾಡಿದರೆ ಅದು ಪುಡಿ ಆಗ್ತದೆ. ಅಲ್ಲಿದ ಮಟ್ಟ ಆದರೆ ಸಾಕಾಗತ್ತೆ ಆಯಿತಾ. ಇವಾಗ ಪ್ಲೇಟಲ್ಲಿ ಶಿಫ್ಟ್ ಮಾಡುವ. ಇವಾಗ ಇದೇ ಬಾಣಲಿಗೆ ತೆಂಗಿನೆಣ್ಣೆ ಸೇರಿಸ್ತಾ ಇದ್ದೀನಿ. ಮಂಗಳೂರು ರೆಸಿಪಿ ಅಂದಮೇಲೆ ತೆಂಗಿನೆಣ್ಣೆ ಇರಬೇಕಲ್ವಾ. ಹಾಗಾಗಿ 1/2 ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಸೇರಿಸಿ ಇದಕ್ಕೆ 5-6 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವೆಂತಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ರೆ ಅಂದರೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಾಯ್ತು, ಒಳ್ಳೆ ಆಗ್ತದೆ ಬೆಳ್ಳುಳ್ಳಿ. ನೋಡಿ, ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೇ ಮೆಣಸನ್ನ ಸೇರಿಸ್ತಾ ಇದ್ದೀನಿ, ಮೆಣಸಿನ್ಕಾಯಿ. ಇವಾಗ ಇದಕ್ಕೆ ಬ್ಯಾಡಗಿ ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಒಂದು 10 ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಯಾಕೆಂದರೆ ಮಂಗಳೂರವರೆಲ್ಲ ತುಂಬ ಸ್ವೀಟ್ ಅಲ್ಲ, ಅವರು ಖಾರ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಖಾರ ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಜೊತೆಗೇನೆ ತಣ್ಣಗಾಗಲಿ. ಇದು ಸಹ ಪ್ಲೇಟಲ್ಲಿ ಎತ್ತಿಕ್ತಾ ಇದ್ದೀನಿ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಧನಿಯಾ ಪೌಡರ್ ಉಂಟು ಅಂತ ಪೌಡರೆಲ್ಲ ಸೇರಿಸ್ಬಿಡಿ, ಒಳ್ಳೆ ಆಗೋದಿಲ್ಲ ಅದು. ಇವಾಗ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಎಲ್ಲ ಸೇರಿಸಿ ಇದನ್ನು ನೀಟಾಗಿ ಫ್ರೈ ಮಾಡಿ ಇದನ್ನು ಸಹ ತಣ್ಣಗಾಗೋ ತನಕ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡಿ. ಇದೇ ಬಾಣಲೆಗೆ ಎಣ್ಣೆ ಅಂತ ಹಾಕ್ಲಿಕ್ಕೆ ಹೋಗಬೇಡಿ. ಹಾಗೆ ತೆಂಗಿನಕಾಯಿ ಅಥವಾ ಕೊಬ್ಬರಿ ಸೇರಿಸಿ. ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ನನಗೆ ಕೊಬ್ಬರಿ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ 1 ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ನೀವೆಂತಾದರೂ ಕೊಬ್ಬರಿ ಸೇರಿಸಿದ್ದೀರಾ ಅಂತಂದರೆ ಇದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಆದರೆ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸಿರೋದ್ರಿಂದ ಇದರಲ್ಲಿರೋಂಥ ಹಾಲಂಶ ಅಥವಾ ನೀರಂಶ ಇರುತ್ತಲ್ಲ, ಅದೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿ ತನಕ ನೀವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದ್ರದ್ದು ಕಲರ್ ಚೇಂಜ್ ಆಗಬೇಕು. ನೀವು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಕೈ ಬಿಡಬೇಡಿ, ತಳ ಹತ್ತುತ್ತಾ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಇಷ್ಟಾಗಿದೆ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕರಿಬೇವಿನ ಸೊಪ್ಪನ್ನು ಸಹ ಇದ್ರ ಜೊತೆ ಸೇರಿಸ್ಕೊಬೋದು ಹುರಿದು. ನಾನು ಇದನ್ನು ಸೇರಿಸ್ತಾ ಇಲ್ಲ ಕರಿಬೇವಿನ ಸೊಪ್ಪನ್ನ, ನೀವು ಬೇಕಂದರೆ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಡ್ರೈ ಆಗಿ ರುಬ್ಕೊತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇಷ್ಟಾಗಿದೆ. ಇವಾಗ ಇದಕ್ಕೆ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ. ಮೀನು ಅಂದಮೇಲೆ ಉಪ್ಪು ಖಾರ ಹುಳಿ ಇರಬೇಕಲ್ವ, ಹಾಗಾಗಿ ಇಲ್ಲಿ ನಾನು ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನು ಮೆತ್ತಗಿತ್ತಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಥವಾ ಬಿಸಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೀನನ್ನ ಸೇರಿಸ್ತಾ ಇದ್ದೀನಿ. ಮೀನನ್ನ ಮೇಲ್ಗಡೆ ಮಾತ್ರ ಸೇರಿಸಿ, ಕೆಳಗಡೆ ಅದೆಲ್ಲ ಹಾಗೆ ಬಿಟ್ಬಿಡಿ, ಯಾಕೆಂದರೆ ಕಲ್ಲು ಮರಳು ಎಲ್ಲ ಜಾಸ್ತಿ ಇರುತ್ತೆ ಈ ರೀತಿ ಡ್ರೈ ಫಿಶಲ್ಲಿ, ಅದಕ್ಕೋಸ್ಕರ. ನೋಡಿ, ಇವಾಗ ಇದಾಗಿದೆ. ಇದಾದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಅಷ್ಟೇ ನೋಡಿ ಸೇರಿಸ್ಕೊಳ್ಳಿ, ಯಾಕೆಂದರೆ ಒಣಮೀನಲ್ಲೆಲ್ಲ ಉಪ್ಪು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಮಿಕ್ಸಿನ 1-2 ಸಲ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗತ್ತೆ. ತುಂಬ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಪೌಡರ್ ಆದರೆ ಚೆನ್ನಾಗಾಗಲ್ಲ, ಇದು ತರಿ ಇದ್ದರೆ ಚೆನ್ನಾಗಾಗತ್ತೆ. ಸೀಗಡಿ ಚಟ್ನಿ ಪುಡಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ, ಗಂಜಿ ಜೊತೆ ಸೂಪರ್ ಆಗಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಹುರಿದು ಹುಳ್ಳಿಕಾಳನ್ನ ಪೌಡರ್ ಮಾಡಿ ಸಹ ಹಾಕ್ಬೋದು, ಅದು ತುಂಬ ಚೆನ್ನಾಗಿರತ್ತಂತೆ. ನಾನು ಟೇಸ್ಟ್ ಮಾಡಿಲ್ಲ. ನಮ್ಮ ದೊಡ್ಡಮ್ಮ ಹೇಳ್ತಾಯಿದ್ರು, ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಬಾಣಂತಿಯರಿಗೆ ಕೊಡ್ತಾಯಿದ್ರಂತೆ, ಬಾಡಿ ಹೀಟ್ ಆಗಲಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ರೆಸಿಪಿನ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.